ಆತ್ಮೀಯ ರೈತ ಬಂದವರೇ ನಮಸ್ಕಾರ. ICAR ಕೃಷಿ ವಿಜ್ಞಾನ ಕೇಂದ್ರ ಕೊನೆಯಲ್ಲಿ ತಿಪಟೂರು ವತಿಯಿಂದ ಪ್ರತಿ ಮಂಗಳವಾರ ಪ್ರಸಾರವಾಗ್ತಿರುವಂತಹ ಟೆಕ್ ಟಾಕ್ ಟ್ಯೂಸ್ಡೇ ಕಾರ್ಯಕ್ರಮದ 28ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಪ್ರಸ್ತುತ ತಡವಾದ ಮಳೆಗೆ ರಾಗಿಯಲ್ಲಿ ಬೇಸಾಯ ಕ್ರಮಗಳ ಕುರಿತು ಕೃಷಿ ತಜ್ಞರಿಂದ ಉಪಯುಕ್ತ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇದರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಡಾಕ್ಟರ್ ತಸ್ಮಿಯಾ ಕೌಸರ್, ಬೇಸಾಯ ತಜ್ಞರು, ಕೃಷಿ ವಿಜ್ಞಾನ ಕೇಂದ್ರ ಕೊನೆಯಲ್ಲಿ ತಿಪಟೂರು. ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಡಾಕ್ಟರ್ ತಸ್ಮಿಯಾ ಕೌಸರ್, ವಿಜ್ಞಾನಿಗಳು ಬೇಸಾಯ ಶಾಸ್ತ್ರ ವಿಭಾಗ, ಕೃಷಿ ವಿಜ್ಞಾನ ಕೇಂದ್ರ ಕೊನೆಹಳ್ಳಿ ತಿಪಟೂರು. ತಮ್ಮೆಲ್ಲರಿಗೂ ಟೆಕ್ ಟಾಕ್ ಟ್ಯೂಸ್ಡೇ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ತಮ್ಮೆಲ್ಲರಿಗೂ ತಡವಾದ ಮಳೆಗೆ ಉತ್ತಮ ರಾಗಿಯ ಬೇಸಾಯ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೀನಿ. ರೈತ ಬಾಂಧವರೇ, ರಾಗಿ ಬೆಳೆಯು ನಮ್ಮ ಕರ್ನಾಟಕದ ಪ್ರಮುಖ ಆಹಾರ ಹಾಗೂ ಸಿರಿಧಾನ್ಯ ಬೆಳೆಗಳಲ್ಲಿ ಒಂದಾಗಿದ್ದು, ಈ ಒಂದು ಬೆಳೆಯು ಕಡಿಮೆ ಮಳೆ ಹಾಗೂ ಬರ ಸಹಿಷ್ಣುತೆಯನ್ನು ಸಹಿಸಿಕೊಳ್ಳುವಂತಹ ಸಾಮರ್ಥ್ಯ ಹೊಂದಿದೆ. ಪೌಷ್ಟಿಕಾಂಶಗಳಿಂದ ಸಮೃದ್ಧವಾಗಿರುವ ಈ ಬೆಳೆ ರಾಜ್ಯದ ಲಕ್ಷಾಂತರ ರೈತರ ಜೀವನಾಧಾರವಾಗಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ತಾವು ನೋಡಬಹುದು, ಮುಂಗಾರು ಮಳೆಯು ಆಗದೇ ಇರೋದು ಅಥವಾ ತಡವಾಗಿ ಆಗೋದು ರಾಗಿ ಕೃಷಿಗೆ ಸವಾಲಾಗಿ ಪರಿಣಮಿಸಿದೆ. ಇಂತಹ ಪರಿಸ್ಥಿತಿಯಲ್ಲಿ ನಾವು ರೈತರು ಸರಿಯಾದ ವೈಜ್ಞಾನಿಕ ಬೇಸಾಯ ಕ್ರಮವನ್ನು ಅನುಸರಿಸಿದರೆ ರಾಗಿ ಬೆಳೆಯಲ್ಲಿ ಉತ್ತಮ ಇಳುವರಿಯನ್ನು ಪಡೆಯಬಹುದು. ರೈತ ಬಾಂಧವರೇ, ರಾಗಿ ಬೆಳೆಯಲ್ಲಿ ಉತ್ತಮ ಇಳುವರಿಯನ್ನು ಪಡೆಯಲು ತಳಿಯ ಆಯ್ಕೆ ಮಾಡಿಕೊಳ್ಳೋದು ಅತಿ ಮುಖ್ಯವಾದದ್ದು. ಸಾಮಾನ್ಯವಾಗಿ 95% ನಮ್ಮ ರೈತರು ಏನು ಮಾಡ್ತಾರೆ, MR1 ಅಥವಾ MR6 ಅಥವಾ GPU 28 ಈ ಒಂದು ತಳಿಗಳು ನಿಮಗೆ ಕೃಷಿ ಇಲಾಖೆಯಲ್ಲಿ ಸಿಗಬಹುದು, ಅಥವಾ ತಾವು ಶೇಖರಣೆ ಮಾಡಿರುವಂತಹ ಬೀಜವನ್ನು ಬಳಸಿ ಬಿತ್ತನೆಗೆ ಹೋಗ್ತಾರೆ. ಆದರೆ ಈ ಒಂದು ತಳಿಗಳನ್ನ ಬಿತ್ತನೆ ಮಾಡ್ಕೊಳ್ಳೋಕ್ಕೆ ಸರಿಯಾದ ಸಮಯ ಅಂದರೆ ಸಕಾಲದಲ್ಲಿ ಮಳೆ ಬಂದಿದ್ದರೆ, ಅಂದರೆ ಜೂನ್ ಜುಲೈ ತಿಂಗಳಲ್ಲಿ ಮಳೆ ಬಂದರೆ ಈ ಒಂದು ತಳಿಗಳನ್ನ ನೀವು ಬಿತ್ತನೆ ಮಾಡ್ಕೋಬೋದು. ಆದರೆ ಇಂಥ ಒಂದು ಸಂದಿಗ್ಧ ಸಂದರ್ಭದಲ್ಲಿ, ಅಂದರೆ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಅಥವಾ ಸೆಪ್ಟೆಂಬರ್ ಸ್ಟಾರ್ಟಿಂಗಲ್ಲಿ ತಾವು ಬಿತ್ತನೆ ಮಾಡ್ಕೊಳ್ತೀರಾ ಅಂದರೆ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ GKVK ಬೆಂಗಳೂರು ಅಭಿವೃದ್ಧಿಪಡಿಸಿರುವಂತಹ ML322 ಅನ್ನುವಂಥ ತಳಿನ ತಾವು ಬಿತ್ತನೆ ಮಾಡಿಕೊಳ್ಳಬಹುದು. ಈ ಒಂದು ತಳಿಯ ವಿಶೇಷತೆ ಏನೆಂದರೆ, ಈ ಒಂದು ತಳಿ ನಿಮಗೆ 3.5 ತಿಂಗಳು, ಅಂದರೆ ಮಧ್ಯಮ ಅವಧಿ ತಳಿ ಅಂತ ನಾವು ಹೇಳ್ತೀವಿ, 3.5 ತಿಂಗಳಿಗೆಲ್ಲ ಕಟಾವಿಗೆ ಬರುತ್ತೆ. ಈ ಒಂದು ತಳಿಯು ಏನಂದರೆ, ತಾವೆಲ್ಲರೂ ಗಮನಿಸಿರ್ಬೋದು, ಬೆಂಕಿ ರೋಗ ಅಂದರೆ ಎಲೆಮಣ್ಣೆಲ್ಲ ಚುಕ್ಕೆ ಚುಕ್ಕೆ ಆ ಥರ ಕಂಡುಬರುತ್ತೆ. ಈ ಒಂದು ತಳಿ ಈ ಒಂದು ಬೆಂಕಿ ರೋಗಕ್ಕೆ ಸಹಿಷ್ಣುತೆ ಹೊಂದಿದೆ. ಮತ್ತು ಈ ಒಂದು ಬರ ಅಂದರೆ ಕಂಟಿನ್ಯೂಸ್ ಒಂದು 15ರಿಂದ 20 ದಿನ ಮಳೆ ಆಗಿಲ್ಲ, ಡ್ರೈ ಸ್ಪೆಲ್ಸ್ ಇದೆ ಅನ್ನೋ ಒಂದು ಸಿಚುವೇಶನ್ ಇದ್ದಾಗಲೂ ಅಷ್ಟೇ ಬರ ಸಹಿಷ್ಣುತೆ ಹೊಂದಿರುವಂತಹ ತಳಿಯಾಗಿದ್ದು, ಅದಲ್ಲದೆ ನಮ್ಮ ರೈತರು ಏನಂದರೆ ಆಲ್ಮೋಸ್ಟ್ 95% ನಮ್ಮ ರೈತರು ಏನು ಮಾಡ್ತಾರೆ, ಮೆಷಿನ್ ಹಾರ್ವೆಸ್ಟಿಂಗ್ ಹೋಗ್ತಾರೆ. ಅಂಥ ಒಂದು ಸಿಚುವೇಷನಲ್ಲಿ ಏನಂದರೆ ಈ ಒಂದು ತಳಿ ಲಾಡ್ಜಿಂಗ್ ರೆಸಿಸ್ಟೆಂಟ್ ಇರುವಂತಹ ತಳಿ, ಅಂದರೆ ತೆನೆ ಬಾಗಲ್ಲ ಕೆಳಗಡೆ, ಅಂದರೆ ಮೆಷಿನಲ್ಲಿ ಏನು ಬಾಗಿರುವಂತಹ ತೆನೆ ಇರುತ್ತೋ ಮೆಷಿನಲ್ಲಿ ಕಟಾವು ಮಾಡ್ಕೊಳ್ಳೋಕ್ಕಾಗಲ್ಲ. ಅಂಥ ಒಂದು ಸಿಚುವೇಶನ್ಗೆ ತುಂಬ ಮೆಷಿನ್ ಹಾರ್ವೆಸ್ಟಿಂಗ್ಗೆ ಸೂಟಬಲ್ ಇರುವಂತಹ ಈ ಒಂದು ತಳಿ ಇದೇ ರೀತಿ ಕಡಿಮೆ ಅವಧಿ, ಅಂದರೆ 3 ತಿಂಗಳಿಗೆ ಅಥವಾ 3.5 ತಿಂಗಳಿಗೆಲ್ಲ ನಿಮಗೆ ಕಟಾವಿಗೆ ಬರುವಂತಹ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ GKVK ಅಭಿವೃದ್ಧಿಪಡಿಸಿರುವಂತಹ ರಾಗಿ ತಳಿಗಳಾದಂತಹ KMR 316 ಇರ್ಬೋದು, ಇಲ್ಲ 301 ಇರ್ಬೋದು, ಇಲ್ಲ 630 ತಳಿಗಳನ್ನು ನೀವು ಬಿತ್ತನೆ ಮಾಡಿಕೊಳ್ಳಬಹುದು. ರೈತ ಬಾಂಧವರೇ, ರಾಗಿ ಬೆಳೆಯಲ್ಲಿ ಅನುಸರಿಸಬೇಕಾಗಿರುವಂತಹ ಉತ್ತಮ ಬೇಸಾಯ ಕ್ರಮಗಳ ಬಗ್ಗೆ ತಿಳಿಸಿಕೊಡ್ತೇನೆ. ಈಗಾಗಲೇ ಬಿದ್ದಿರುವಂತಹ ಮಳೆಗೆ ನಮ್ಮ ರೈತ ಬಾಂಧವರು ಕೆಲವೊಂದಿಷ್ಟು ಭಾಗದಲ್ಲಿ ಆಲ್ರೆಡಿ ಬಿತ್ತನೆ ಮಾಡ್ಕೊಂಡಿದ್ದಾರೆ. ಆದರೆ ಕೆಲವೊಂದಿಷ್ಟು ಭಾಗದಲ್ಲಿ ಭೂಮಿ ಸಿದ್ಧತೆ ಮಾಡಿ ನಮ್ಮ ರೈತರು ಮಳೆಗೋಸ್ಕರ ಕಾಯ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಒಂದು ಎಕರೆಗೆ ಸರಿಸುಮಾರು 10 kgಯಷ್ಟು ರಾಗಿ ಬೀಜವನ್ನು ಬಿತ್ತನೆಗೆ ಉಪಯೋಗಿಸ್ಕೊಳ್ಳಬಹುದು. ನಾನು ಆಲ್ರೆಡಿ ತಳಿಗಳ ಬಗ್ಗೆ ನಾನು ತಿಳಿಸ್ಕೊಟ್ಟೇನೆ ನಿಮಗೆ, ಯಾವ್ಯಾವ ತಳಿಗಳನ್ನ ಈ ಒಂದು ಆಗಸ್ಟ್ ತಿಂಗಳಿನಲ್ಲಿ ಬಿತ್ತನೆ ಮಾಡ್ಕೋಬೇಕಂತ. ಈ ಒಂದು ಬಿತ್ತನೆ ಮಾಡೋಕ್ಕಿಂತ ಮುಂಚೆ ಬೀಜೋಪಚಾರ ಮಾಡಿ ಜೈವಿಕ ಶಿಲೀಂಧ್ರನಾಶಕಗಳಾದಂತಹ ಟ್ರೈಕೋಡರ್ಮಾ ಅಥವಾ ಸೂಡೋಮೋನಾಸ್ ಅಥವಾ AMCಯಿಂದ ತಾವು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡ್ಕೋಬಹುದು. 20 ಗ್ರಾಂ ಪ್ರತಿ kg ಬೀಜಕ್ಕೆ ತಾವು ಬೆಲ್ಲ ಅಥವಾ ಸಕ್ಕರೆ ಪಾಕ ಫಸ್ಟ್ ಮಿಶ್ರಣ ಮಾಡಿ, ಆಮೇಲೆ ನಂತರ ಈ ಒಂದು ಜೈವಿಕ ಶಿಲೀಂಧ್ರನಾಶಕ 1 kg ಬೀಜಕ್ಕೆ 20 ಗ್ರಾಮ್ ಅಷ್ಟು ಮಿಶ್ರಣ
ಮಾಡಿ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡ್ಕೋಬಹುದು. ನಂತರ ನಮ್ಮ ರೈತರು ಏನು ತಪ್ಪು ಮಾಡ್ತಾರೆ ಅಂದರೆ, ಒಂದು ಎಕರೆಗೆ ಶಿಫಾರಸ್ಸಿಗಿಂತ ಹೆಚ್ಚಿದಾಗಿ ಅಂದರೆ 1 ಸೇರು ರಾಗಿಗೆ 3 ಸೇರಷ್ಟು DAPನ ಮಿಕ್ಸ್ ಮಾಡಿ ಚೆಲ್ಬಿಡ್ತಾರೆ, ಎರ್ಚೋದು ಆ ಥರ ಮಾಡ್ತಾರೆ. ಆದರೆ ಉಪಚಾರ ಮಾಡಿರುವಂತಹ ಬೀಜವನ್ನು ಸಂಯುಕ್ತ ಕೂರ್ಗೆಯನ್ನು ಉಪಯೋಗಿಸ್ಕೊಂಡು ಸಾಲಿನಿಂದ ಸಾಲಿಗೆ 1 ಅಡಿಯಷ್ಟು ಅಂತರವನ್ನು ಕಾಪಾಡಿಕೊಂಡು ಬಿತ್ತನೆ ಮಾಡಿಕೊಳ್ಳಬೇಕು. ಈಗ ಆಲ್ರೆಡಿ ಬಿತ್ತನೆ ಮಾಡಿರುವಂತಹ ರೈತರು ಬಿತ್ತನೆ ಮಾಡಿದ 15 ದಿನದ ನಂತರ ಪೈರಿನಿಂದ ಪೈರಿಗೆ 4 ಅಂಗುಲ ಅಷ್ಟು ಅಂತರವನ್ನು ಕಾಪಾಡಿಕೊಂಡು ಹಲಬೆಯನ್ನು ಹೊಡೆಯೋದ್ರಿಂದ ಈ ಒಂದು ಆಪ್ಟಿಮಮ್ ಪ್ಲ್ಯಾಂಟ್ ಪಾಪ್ಯುಲೇಷನನ್ನು ಅಲ್ಲದೆ ಮಣ್ಣಿನ ತೇವಾಂಶವನ್ನು ಕಾಪಾಡಿಕೊಳ್ಳಬಹುದು. ಬಿತ್ತನೆ ಮಾಡಿದ 15 ದಿನದ ನಂತರ 2 ರಿಂದ 3 ಬಾರಿ ಕುಂಟೆ ಹೊಡೆಯೋದ್ರಿಂದ, ಅಂದರೆ 10 ದಿನದ ಅಂತರವನ್ನು ಕಾಪಾಡಿಕೊಂಡು 2 ರಿಂದ 3 ಬಾರಿ ಕುಂಟೆ ಹೊಡೆಯೋದ್ರಿಂದ ಕಳೆಗಳನ್ನು ನಿಯಂತ್ರಿಸಬಹುದು. ಸಾಮಾನ್ಯವಾಗಿ ನಮ್ಮ ರೈತರು ಈ ಒಂದು ಅಣ್ಣೆಕಡ್ಡಿಯ ಸಮಸ್ಯೆಯನ್ನು ಹೆಚ್ಚಾಗಿ ಕಂಡು ಬರ್ತಿದ್ದಾರೆ. ಅಣ್ಣೆಕಡ್ಡಿ ಮತ್ತು ಗಂಡು ರಾಗಿಯ ಸಮಸ್ಯೆ ಹೆಚ್ಚಾಗಿ ಕಂಡು ಬರ್ತಿದ್ದಾರೆ. ಈ ಒಂದು ಅಣ್ಣೆಕಡ್ಡಿ ಮತ್ತು ಗರ್ಕೆ ಮತ್ತು ಈ ಒಂದು ಗಂಡು ರಾಗಿಯನ್ನು ಕಂಟ್ರೋಲ್ ಮಾಡಲಿಕ್ಕೋಸ್ಕರ ಬಿತ್ತನೆ ಮಾಡಿದ ದಿನ ಅಥವಾ ಮಾರನೇ ದಿನ ನಾವು ಉದಯಪೂರ್ವ ಕಳೆನಾಶಕಗಳಾದಂತಹ ಅಲಾಕ್ಲೋರ್ ಅಥವಾ ಆಕ್ಸಿಫ್ಲೂರೋಫಿನ್ ಅಂತ ಹೇಳ್ತೀವಿ. ಅಲಾಕ್ಲೋರ್ ಏನಾದರೂ ನೀವು ಸಿಂಪಡಣೆ ಮಾಡ್ತೀರಾ ಅಂದರೆ 3 ml ಪ್ರತಿ ಲೀಟರ್ ನೀರಿಗೆ, ಅಥವಾ ಆಕ್ಸಿಫ್ಲೂರೋಫಿನ್ ಸಿಂಪಡಣೆ ಮಾಡ್ತೀರಾ ಅಂದರೆ 1 ml ಪ್ರತಿ ಲೀಟರ್ಗೆ ಮಿಶ್ರಣ ಮಾಡಿ ಮಣ್ಣಿಗೆ ಸಿಂಪಡಿಸುವುದರಿಂದ ಬರುವಂತಹ ಹುಲ್ಲು ಅಂದರೆ ಗಂಡು ರಾಗಿ ಅಥವಾ ಗರ್ಕೆ ಇಂಥ ಒಂದು ಹುಲ್ಲುಗಳನ್ನ ನೀವು ನಿಯಂತ್ರಣ ಮಾಡಬಹುದು. ಬಿತ್ತನೆ ಮಾಡಿದ 15 ರಿಂದ 20 ದಿನಕ್ಕೆ ಅರ್ಲಿ ಪೋಸ್ಟ್ ಎಮರ್ಜೆಂಟ್ ಅಂತ ನಾವು ಹೇಳ್ತೀವಿ, ಉದಯೋತ್ತರ ಕಳೆನಾಶಕ ಆದಂತಹ 2,4-D ಸೋಡಿಯಂ ಸಾಲ್ಟನ್ನು ಅರ್ಧ kg ಅಂದರೆ 200 ಲೀಟರ್ ನೀರಿಗೆ ಅಂದರೆ 2 ರಿಂದ 2.5 ಗ್ರಾಮ್ ಅಷ್ಟು ಪ್ರತಿ ಲೀಟರ್ಗೆ ಮಿಶ್ರಣ ಮಾಡಿ ಸಿಂಪಡಣೆ ಮಾಡೋದ್ರಿಂದ ಈ ಒಂದು ಅಣ್ಣೆಕಡ್ಡಿಯನ್ನು ನಿಯಂತ್ರಣ ಮಾಡಿ ಒಳ್ಳೆ ರಾಗಿಯ ಇಳುವರಿಯನ್ನು ಪಡೆಯಬಹುದು. ರಾಗಿಯಲ್ಲಿ ಪೋಷಕಾಂಶದ ನಿರ್ವಹಣೆಯ ಬಗ್ಗೆ ಅಂದರೆ, ಸಾಮಾನ್ಯವಾಗಿ ನಮ್ಮ ರೈತರು 1 ಸೇರು ರಾಗಿಗೆ ಆಲ್ರೆಡಿ ನಾನು ಹೇಳಿದೆ 3 ಸೇರಷ್ಟು DAP ಮಿಕ್ಸ್ ಮಾಡ್ತಾರೆ. ಅಷ್ಟೊಂದು DAP ಹಾಕೋ ಅವಶ್ಯಕತೆ ಇಲ್ಲ. ಏನಂದರೆ ನೀವು ಬೀಜೋಪಚಾರ ಮಾಡಿರುವಂತಹ ಬೀಜಕ್ಕೆ ಒಂದು 20 kgಯಷ್ಟು DAP, ಒಂದು 10 kgಯಷ್ಟು ಯೂರಿಯಾ ಮತ್ತು ಒಂದು 20 kgಯಷ್ಟು ಪೊಟ್ಯಾಷ್, 5 kgಯಷ್ಟು ಜಿಂಕ್ ಸಲ್ಫೇಟ್ ಅಂದರೆ ಸತುವಿನ ಸಲ್ಫೇಟ್ ಅಂತ ಹೇಳ್ತೀವಿ, ಮತ್ತು 4 kgಯಷ್ಟು ಬೋರಾಕ್ಸ್ನ ಮಿಕ್ಸ್ ಮಾಡಿ 1 ಎಕರೆ ಬೀಜಕ್ಕೆ ನೀವು ಮಿಶ್ರಣ ಮಾಡಿ ನೀವು ಬಿತ್ತನೆ ಸಮಯದಲ್ಲೇ ಸಾಲಲ್ಲಿ ಹಾಕ್ಕೋಬೋದು. ಒಂದು ಬರ ಅಥವಾ ಡ್ರೈ ಸ್ಪೆಲ್ಸ್ ಇರುವಂತಹ ಸಿಚುವೇಷನಲ್ಲಿ ಯೂರಿಯಾ ಗೊಬ್ಬರನ ಮೇಲು ಗೊಬ್ಬರವಾಗಿ ಬಳಸೋ ಬದಲು ರೈತರು ಬಿತ್ತನೆ ಮಾಡಿದ 30 ದಿನಕ್ಕೆ ಅಂದರೆ ತೆಂಡೆ ಹೊಡೆಯುವ ಸಮಯದಲ್ಲಿ ಶೇಕಡಾವಾರು 2ರಷ್ಟು ನೀರಿನಲ್ಲಿ ಕರಗುವಂತಹ 99 ಗೊಬ್ಬರವನ್ನು ಅಂದರೆ 20 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಗಿಡಕ್ಕೆ ಸಿಂಪಡಣೆ ಮಾಡೋದು. ನಂತರ ತೆನೆ ಹರಡುವ ಸಮಯದಲ್ಲಿ ಅಂತ ಹೇಳ್ತೀವಿ ಅಂದರೆ ಬಿತ್ತನೆ ಮಾಡಿದ 50 ದಿನಕ್ಕೆ 20 ಗ್ರಾಂ ಪ್ರತಿ ಲೀಟರ್ ನೀರಿಗೆ 99 ಗೊಬ್ಬರದ ಮಿಶ್ರಣವನ್ನು ಗಿಡಕ್ಕೆ ಸಿಂಪಡಣೆ ಮಾಡೋದ್ರಿಂದ ಒಳ್ಳೆಯ ಇಳುವರಿಯನ್ನು ಪಡೆದುಕೊಳ್ಳಬಹುದು. ಸಾಮಾನ್ಯವಾಗಿ ನಮ್ಮ ರೈತರು ರಾಗಿ ಬೆಳೆಯಲ್ಲಿ ಕಂಡುಬರುವಂತಹ ಸಮಸ್ಯೆ ಅಂದರೆ ಬೆಂಕಿ ರೋಗ ಸಮಸ್ಯೆ ಅಂತ ಹೇಳ್ತೀವಿ. ಈ ಒಂದು ಸಿಂಪ್ಟಮ್ಸ್ ಹೇಗಿರುತ್ತೆ ಅಂದರೆ ಎಲೆಗಳ ಮೇಲೆ ಸುಟ್ಟಿರುವಂತಹ ಚುಕ್ಕೆ ಥರ ಇರುತ್ತೆ. ಈ ಒಂದು ಸಮಸ್ಯೆ ತಾವು ಕಂಡು ಬಂದಾಗ ಏನಂದರೆ ನಾವು ಶಿಲೀಂಧ್ರನಾಶಕ ಆದಂತಹ ಕಾರ್ಬನ್ ಡೈಸಿಯಮ್ ಅಥವಾ ಮ್ಯಾಂಕೋಸೆಬ್ ಅಥವಾ ಸಾಫನ್ನು 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಸಿಂಪಡಿಸೋದ್ರಿಂದ ಈ ಒಂದು ರೋಗನ ನಿಯಂತ್ರಣ ಮಾಡಬಹುದು. ಇದಲ್ಲದೆ ರಾಗಿಯಲ್ಲಿ ಕಾಂಡ ಕೊರಕದ ಸಮಸ್ಯೆ ನಮ್ಮ ರೈತರು ಕಂಡುಬರ್ತಾರೆ. ಈ ಒಂದು ಕಾಂಡ ಕೊರಕದ ಸಮಸ್ಯೆ ಇದ್ದಲ್ಲಿ ರೈತರು ಕ್ಲೋರೋಪೈರಿಫಾಸನ್ನು 2 ml ಪ್ರತಿ ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಸಿಂಪಡಣೆ ಮಾಡೋದ್ರಿಂದ ಈ ಒಂದು ಕಾಂಡ ಕೊರಕನ ಹತೋಟಿ ಮಾಡಬಹುದು. ಸಾಮಾನ್ಯವಾಗಿ ನಮ್ಮ ರೈತ ಬಾಂಧವರು ರಾಗಿ ಬೆಳೆಯಲ್ಲಿ ಯಂತ್ರೋಪಕರಣದ ಮುಖಾಂತರ ಕಟಾವು ಮಾಡಿಕೊಳ್ತಾರೆ. ಈ ಒಂದು ಯಂತ್ರೋಪಕರಣದ ಮುಖಾಂತರ ಕಟಾವು ಮಾಡೋದಕ್ಕಿಂತ ಮುಂಚಿತವಾಗಿ ರಾಗಿ ಬೆಳೆಯಲ್ಲಿ ಚೆನ್ನಾಗಿರುವಂತಹ ಒಂದು 15 ರಿಂದ 20 ತೆನೆಗಳನ್ನ ಆರಿಸಿಕೊಂಡು ಕೈಯಲ್ಲಿ ಒಂದು ತೆನೆಯನ್ನು ಕಟಾವು ಮಾಡಿಕೊಂಡು ಈ ಒಂದು ತೆನೆಯ ಬೀಜವನ್ನು ಒಕ್ಕಣೆ ಮಾಡಿ ಈ ಬೀಜವನ್ನು ಶೇಖರಣೆ ಮಾಡಿಕೊಂಡು ಮುಂಬರುವಂತಹ ದಿನಗಳಲ್ಲಿ ರಾಗಿ ಬಿತ್ತನೆಗೆ ಉಪಯೋಗಿಸಿಕೊಳ್ಳಬಹುದು. ಬಿತ್ತನೆ ಮಾಡಿ ಈ ಒಂದು ರಾಗಿ ಬೇಸಾಯವನ್ನು ಮುಂದುವರಿಸಿಕೊಳ್ಳಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ಈ ಒಂದು ಸಂಚಿಕೆಯಲ್ಲಿ ಈ ಒಂದು ತಡವಾದ ಮಳೆಯಲ್ಲಿ ನಾವು ಯಾವ ರೀತಿ ಬೇಸಾಯ ಕ್ರಮಗಳನ್ನ ರಾಗಿ ಬೆಳೆಯಲ್ಲಿ ನಾವು ಅನುಸರಿಸಬೇಕು ಅನ್ನೋದನ್ನ ತಿಳ್ಕೊಂಡಿದ್ವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಧನ್ಯವಾದಗಳು.